ನ್ಯೂಸ್ ಅವರ್ ಮಾರ್ನಿಂಗ್ ಎಡಿಷನ್ಗೆ ಮತ್ತೆ ಸ್ವಾಗತ. ಎಂಎಲ್ಸಿ ಸಿಟಿ ರವಿ ವಿರುದ್ಧ ತನಿಖೆ ಚುರುಕುಗೊಂಡಿದೆ. ಪರಿಷತ್ನಲ್ಲಿ ಹಾಜರಿದ್ದವರ ಹೇಳಿಕೆಗಳನ್ನು ದಾಖಲು ಮಾಡಿಕೊಳ್ತಾ ಇದ್ದಾರೆ. ತನಿಖಾಧಿಕಾರಿ ಪರಿಷತ್ ಸದಸ್ಯರ ಹೇಳಿಕೆಗಳನ್ನು ದಾಖಲು ಮಾಡಿಕೊಳ್ತಾ ಇದ್ದಾರೆ. ಬೆಂಗಳೂರಿನಲ್ಲೇ ಎಸಿಪಿ ಬಿಎಂ ಗಂಗಾಧರ್ ಇದ್ದಾರೆ. ಕಾಂಗ್ರೆಸ್ ಸದಸ್ಯರಿಂದ ಹೇಳಿಕೆ ದಾಖಲು ಮಾಡಿಕೊಳ್ತಾ ಇದ್ದಾರೆ. ಆದರೆ ಬಿಜೆಪಿ ಸದಸ್ಯರು ಸ್ಪಂದಿಸ್ತಿಲ್ಲ ಅಂತಿದ್ದಾರೆ. ಬಿಜೆಪಿ ಸದಸ್ಯರಿಗೆ ಫೋನ್ ಮಾಡಿದ್ದಾರೆ ಗಂಗಾಧರ್. ತನಿಖಾಧಿಕಾರಿ ಕೈ ಸೇರಿದೆ ಹೆಬ್ಬಾಳ್ಕರ್ ರಿಲೀಸ್ ಮಾಡಿರುವ ವಿಡಿಯೋ ಎಲ್ಲ ಸದಸ್ಯರಿಗೂ ನೋಟಿಸ್ ನೀಡಿ ಹೇಳಿಕೆ ದಾಖಲಿಸಿಕೊಳ್ಳೋದಕ್ಕೆ ಪ್ಲಾನ್ ಮಾಡಿಕೊಂಡಿದ್ದಾರೆ. ಇನ್ನು ಮತ್ತೊಂದು ಕಡೆ ಸಿಟಿ ರವಿ ಲಕ್ಷ್ಮೀ ಹೆಬ್ಬಾಳ್ಕರ್ ಜಟಾಪಟಿಗೆ ರಾಜಕೀಯ ತಿರುವು ಸಿಗ್ತಾ ಇದೆ. ಸಿಟಿ ರವಿ ಬಂಧನದಿಂದ ರಾಜಕೀಯ ಮೈಲೇಜ್ ಪಡೆಯೋದಕ್ಕೆ ಬಿಜೆಪಿ ಪ್ಲಾನ್ ಮಾಡ್ಕೊಳ್ತಾ ಇದೆ. ಪ್ರಕರಣ ಏನು ಕಾವು ಪಡ್ಕೊಂಡಿದೆ ಅದನ್ನ ಉಳಿಸ್ಕೊಳ್ಳೋ ಪ್ರಯತ್ನ ಮಾಡ್ತಾ ಇದೆ. ಸಿಟಿ ರವಿ ಬಂಧನ ಆದ್ಮೇಲೆ ಒಡೆದ ಮನೆಯಾಗಿದ್ದ ಬಿಜೆಪಿ ಒಂದಾಗಿ ನಿಂತ್ಕೊಳ್ತು. ಈಗ ಅದೇ ಒಗ್ಗಟ್ಟನ್ನ ಉಳಿಸೋ ಪ್ರಯತ್ನ ನಡೆಸ್ತಾ ಇದೆ. ಬಿಜೆಪಿ ಶಾಸಕರ ಮನವಿ ಮೇರೆಗೆ ಬೆಳಗಾವಿ ಚಲೋ ಮಾಡೋದಕ್ಕೆ ಪ್ಲಾನ್ ಮಾಡ್ತಾ ಇದ್ದಾರೆ. ಎಲ್ಲಿಂದ ಮಾಡಬೇಕು, ಯಾವಾಗ ಮಾಡಬೇಕು, ಹೇಗೆ ಮಾಡಬೇಕು ಅನ್ನೋ ಚರ್ಚೆ ನಡೀತಾ ಇದೆ. ದಾವಣಗೆರೆ, ಹುಬ್ಬಳ್ಳಿ, ಧಾರವಾಡ, ಕೂಡಲ ಸಂಗಮದಿಂದ ನಡೆಸೋ ಪ್ಲಾನ್ ಮಾಡಿದ್ದಾರೆ. ಹೀಗಾಗಿನೇ ಬೆಳಗಾವಿ ಚಲೋ ವಿಚಾರ ಸಿಟಿ ರವಿ ಪ್ರಸ್ತಾಪ ಮಾಡಿದ್ದಾರೆ. ಪಕ್ಷದ ವೇದಿಕೆಯಲ್ಲಿ ಚರ್ಚೆ ಆಗಬೇಕಾಗಿದೆ. ಇದರ ಬಗ್ಗೆ ರಾಜ್ಯ ಬಿಜೆಪಿ ಯಾವ ನಿರ್ಧಾರ ಮಾಡುತ್ತೋ ನೋಡಬೇಕು. ಬಣ ಬಡಿದಾಟಕ್ಕೆ ಬ್ರೇಕ್ ಹಾಕೋದಕ್ಕೆ ಬೆಳಗಾವಿ ಚಲೋ ಬಳಸ್ಕೊಳ್ಳೋದಕ್ಕೆ ಪ್ಲಾನ್ ಮಾಡೋ ಸಾಧ್ಯತೆ ಇದೆ. ಇನ್ನು ಒಂದು ವೇಳೆ ಬೆಳಗಾವಿ ಚಲೋ ಮಾಡಿದ್ರೆ ಯಾವಾಗ ಅನ್ನೋದು ಸದ್ಯದ ಪ್ರಶ್ನೆ. ಎಷ್ಟು ದಿನ, ಹೇಗೆ ಇನ್ನು ಪ್ಲಾನ್ ಆಗಬೇಕು. ಆದರೆ ಹಿಂಗಿದ್ದೊಂದು ಯೋಚನೆ ಪಕ್ಷದಲ್ಲಿ ನಡೀತಾ ಇದೆ. ಇದರ ಜೊತೆಗೆ ಬೆಳಗಾವಿ ಚಲೋಗೆ ಪರ್ಮಿಷನ್ ಕೊಡೋದಿಲ್ಲ ಅಂತ ಪರಮೇಶ್ವರ್ ಹೇಳಿದ್ದಾರೆ. ಹಾಗಾದ್ರೆ ಸಿಟಿ ರವಿ ಬೆಳಗಾವಿ ಚಲೋ ಬಗ್ಗೆ ಏನ್ ಮಾತಾಡಿದ್ರು, ಪರಮೇಶ್ವರ್ ಇದಕ್ಕೆ ಏನು ಉತ್ತರ ಕೊಟ್ಟಿದ್ದಾರೆ ನೋಡಿ. ಕಾನೂನು ಕ್ರಮವನ್ನು ಕೈಗೊಳ್ತೀವಿ, ಹಕ್ಕುಚ್ಯುತಿಯನ್ನು ಮಂಡಿಸ್ತೀನಿ, ಮಾನವ ಹಕ್ಕುಗಳಿಗೂ ದೂರು ಸಲ್ಲಿಸ್ತೀವಿ. ನನ್ನ ಮೇಲೆ ಕೊಲೆ ಪ್ರಯತ್ನ ಮಾಡಿದಾಗ ಯಾರ್ಯಾರು ಕೊಲೆ ಪ್ರಯತ್ನ ಮಾಡಿದ್ದಾರೆ ಅನ್ನೋ ದೂರನ್ನು ಕೊಟ್ಟಿದ್ದೀವಿ. FIR ರಿಜಿಸ್ಟರ್ ಮಾಡದೇ ಇದ್ದರೆ ನಮ್ಮ ರಾಜ್ಯಾಧ್ಯಕ್ಷ ಹೇಳಿದ್ದಾರೆ, ವಿರೋಧ ಪಕ್ಷದ ನಾಯಕರು ಹೇಳಿದ್ದಾರೆ, FIR ರಿಜಿಸ್ಟರ್ ಮಾಡಿ ಕೊಲೆ ಪ್ರಯತ್ನ, ಹಲ್ಲೆ ಮಾಡಿದವ್ರನ್ನ, ಕುಮ್ಮಕ್ಕೆ ಕೊಟ್ಟವ್ರನ್ನ ಬಂಧಿಸಿ ಕ್ರಮ ಕೈಗೊಳ್ಳದೇ ಇದ್ದರೆ ಬೆಳಗಾವಿ ಚಲೋ ಮಾಡೋಣ ಅನ್ನುವಂಥ ಮಾತನ್ನು ಕೂಡ ಹೇಳಿದ್ದಾರೆ. ಯಾರೋ ಒಬ್ಬರು ದೊಡ್ಡ ಮನುಷ್ಯರು ಹೇಳಿದ್ರು, ಬೆಳಗಾವಿಯಿಂದ ಬದುಕಿ ಬಂದಿದ್ದೆ ಪುಣ್ಯ ಅಂತ ಹೇಳಿ. ಬೆಳಗಾವಿ ಜನ ಹೇಳ್ತಾ ಇದ್ದಾರೆ, ಯಾರೇನು ಮಾಡ್ತಾರೆ ಬಾ ನೀನು ಇಲ್ಲಿಗೆಯ, ನಿನ್ನ ಜೊತೆಗೆ ನಾವಿದ್ದೀವಿ ಅನ್ನುವಂಥ ಮಾತನ್ನು ಬೆಳಗಾವಿ ಜನ ಹೇಳ್ತಿದ್ದಾರೆ. ಅದೆಲ್ಲ ನಾವು ಮಾಡ್ಕೊಳ್ತೀವಿ. ಕಾನೂನು ವ್ಯವಸ್ಥೆ ಏನ್ ಬೇಕೋ ಅದನ್ನೆಲ್ಲ ನಾವು ಪ್ರಿಪರೇಷನ್ ಮಾಡ್ಕೊಳ್ತೀವಿ. ಅದಕ್ಕೆ ಅವ್ರಿಗೆ ಹೇಳ್ತೀವಿ, ನೋಡಪ್ಪ ನಿಮಗೆ ಪರ್ಮಿಷನ್ ಕೊಡೋದಿಲ್ಲ ನಿಮಗೆ ಅದಕ್ಕೆಲ್ಲ ಅಂತ ಹೇಳ್ತೀವಿ. ಮತ್ತು ಅದ್ರ ಮೀರಿ ಅವರು ಮಾಡೋದಕ್ಕೆ ಹೋದ್ರೆ ಕಾನೂನು ಸುವ್ಯವಸ್ಥೆ ಮಾಡೋದಕ್ಕೆ ಏನ್ ಬೇಕೋ ಪೊಲೀಸ್ನವರು ಕ್ರಮ ತಗೊಳ್ತಾರೆ. ಪ್ರಶಾಂತ್, ಎರಡೂ ಅತಿರೇಕಗಳ ಅಂತ ನನಗೆ ಸಿಟಿ ರವಿ ಅವರ ಹೇಳಿ. ಅಂದರೆ ಅಫ್ಕೋರ್ಸ್ ಪೊಲಿಟಿಕಲ್ ಮೈಲೇಜ್ ಪಡ್ಕೊಳ್ಳೋದಕ್ಕೆ ಸಿಟಿ ರವಿನೂ ಯೋಚನೆ ಮಾಡ್ತಿದ್ದಾರೆ. ಅಟ್ ದ ಸೇಮ್ ಟೈಮ್ ನಿಮಗೆ ಒಂದು ಚಲೋ ಮಾಡ್ತೀವಿ, ಬೆಳಗಾವಿ ಚಲೋ ಮಾಡ್ತೀವಿ ಅಂದರೆ ಇಲ್ಲ, ಪರ್ಮಿಷನ್ ಇಲ್ಲ. ಪರಮೇಶ್ವರ್ ಏನು ಮಾತಾಡ್ತಾರೆ ಅಂತ ಅಲ್ಲ ನೋಡಿ, ಈಗ ಬೆಳಗಾವಿ ಚಲೋ ಮಾಡಬೇಕು ಅಂತಕ್ಕಂಥದ್ದನ್ನು ಸಿಟಿ ರವಿ ಹೇಳ್ತಿದ್ದಾರೆ. ಆದರೆ ಇದು ಒಂದು ವೈಯಕ್ತಿಕವಾಗಿರ್ತಕ್ಕಂಥ ಪ್ರಕರಣ. ಇಟ್ಸ್ ಬಿಟ್ವೀನ್ ಲಕ್ಷ್ಮೀ ಹೆಬ್ಬಾಳ್ಕರ್ ಆ್ಯಂಡ್ ಸಿಟಿ ರವಿ. ಸರಿ, ಪೊಲೀಸರ ಅತಿರೇಕದ ಕಾರಣದಿಂದ ಇದು ರಾಜ್ಯದಾದ್ಯಂತ ಚರ್ಚೆ ಆಯಿತು ಅನ್ನೋದು ಬಿಟ್ಟರೆ, ಇಲ್ಲಿ ವೈಯಕ್ತಿಕವಾಗಿ ಅಪಶಬ್ದಗಳ ಬಳಕೆ ಇಬ್ಬರೂ ನಾಯಕರಿಂದಲೂ ಆಗಿದೆ. ಸಿಟಿ ರವಿಯಿಂದಲೂ ಕೂಡ ಅಪಶಬ್ದಗಳ ಬಳಕೆ ಆಗಿದೆ ಅನ್ನೋದು ನಿನ್ನೆ ಲಕ್ಷ್ಮೀ ಹೆಬ್ಬಾಳ್ಕರ್ ಬಿಡುಗಡೆ ಮಾಡಿರ್ತಕ್ಕಂಥ ವಿಡಿಯೋದಲ್ಲಿ ಸ್ಪಷ್ಟ. ಸರಿ, ಅದನ್ನು FSL ಕಳಿಸಿ ತನಿಖೆ ಆಗಲಿ. ಇನ್ನೊಂದು ಕಡೆ ಸರ್ಕಾರ ನೋಡಿ, ಪಾಕಿಸ್ತಾನ್ ಜಿಂದಾಬಾದ್ ಘೋಷಣೆ, ನೀವು ಲಕ್ಷ್ಮೀ ಹೆಬ್ಬಾಳ್ಕರ್ ಅವತ್ತಿನ ಹೇಳಿಕೆ ಕೇಳಬೇಕು. ಪಾಕಿಸ್ತಾನ್ ಜಿಂದಾಬಾದ್ ಹೇಳಿಕೆ ಬಂತು, ಎಲ್ಲಿ ನಿಮ್ಮ ಘೋಷಣೆ ಕೂಗಿದ್ರು ಈ ನಾಸಿರ್ ಅಹ್ಮದ್ ಅವರ ಸಂದರ್ಭದಲ್ಲಿ. ಲಕ್ಷ್ಮೀ ಹೆಬ್ಬಾಳ್ಕರ್ ಬಂದು ಇಲ್ಲ, ನನಗೆ ನಾಸಿರ್ ಅಹ್ಮದ್ ಜಿಂದಾಬಾದ್ ಕೇಳ್ತು, ಪಾಕಿಸ್ತಾನ್ ಜಿಂದಾಬಾದ್ ಕೇಳಲಿಲ್ಲ ಅಂದರೆ. ಬಟ್ ಇಲ್ಲಿ ತಮಗೆ ಬೈಗಳದ್ದನ್ನು ಭಾಳ ಬೇಗ ಅವರು ಗ್ರಹಿಸಿದ್ರು. ತಪ್ಪಿಲ್ಲ, ನಾನು ತಪ್ಪು ಅಂತ ಹೇಳ್ತಾ ಇಲ್ಲ.
ಆ ಸಂದರ್ಭದಲ್ಲಿ ಸರ್ಕಾರ ಏನು ಹೇಳಿತ್ತು, FSL ರಿಪೋರ್ಟ್ ಬರಲಿ, ಬಂದ ಮೇಲೆ ನಾವು ಕ್ರಮ ತೆಗೆದುಕೊಳ್ತೀವಿ ಅಂತ. ಮೊದಲೇನು ಹೇಳಿದ್ರು ಸರ್ಕಾರದ ಕಡೆಯಿಂದ ಎಲ್ಲ ಮಂತ್ರಿಗಳು ಹಂಗೆ ಘೋಷಣೆನೇ ಕೂಗಿಲ್ಲ, ಇದು ಕೋಮು ಸೌಹಾರ್ದವನ್ನು ಕೆಡಿಸ್ತಕ್ಕಂಥ ಪ್ರಯತ್ನ. FSL ರಿಪೋರ್ಟ್ನಲ್ಲಿ ಭಾಳ ಸ್ಪಷ್ಟವಾಗಿ ಬಂತು ಪಾಕಿಸ್ತಾನ ಜಿಂದಾಬಾದ್ ಘೋಷಣೆ, ನಂತರ ಬಂಧನದ ಚಟುವಟಿಕೆಗಳು ನಡೆದು. ಇಲ್ಲಿ ಯಾಕೆ ಅಷ್ಟು ತರಾತುರಿ ಮಾಡಿದ್ರಿ? ಇಲ್ಲಿ ಯಾಕೆ ಇನ್ನೂ ಈಗ ಸಭಾಪತಿಗಳು ಹೇಳ್ತಿದ್ದಾರೆ ನನ್ನ ವ್ಯಾಪ್ತಿಗೆ ನೀವು ಪ್ರವೇಶ ಮಾಡ್ತಿದ್ದೀರಿ ಅನ್ನೋದು ಪೊಲೀಸರಿಗೆ ಹೇಳಿದಾಗ, ಈಗ ಪೊಲೀಸರು ತಲಾತುರಿಯಲ್ಲಿ ಕ್ರಮ ತೆಗೆದುಕೊಳ್ತಕ್ಕಂಥ, ನೀವು ತನಿಖೆ ಮಾಡಬೇಕು ಅಂತಕ್ಕಂಥ ಸಂದರ್ಭದಲ್ಲಿ ಸಭಾಪತಿಗಳ ಅನುಮತಿಯನ್ನು ಕೂಡ ಪಡಿಬೇಕಾಗತ್ತೆ. ಯಾಕಂದರೆ ಬೇರೆ ಪ್ರಕರಣದಲ್ಲಿ ಯಾವುದೋ ಮರ್ಡರ್ ಆಗಿದೆ, ಯಾವುದೋ ಆತ್ಮಹತ್ಯೆ, ಅಬೆಟ್ಮೆಂಟ್ ಆಫ್ ಸುಸೈಡ್ ಆಗಿದೆ, ಆ ಪ್ರಕರಣದಲ್ಲಿ ನೀವು ಸಭಾಪತಿಗಳಿಗೆ ಅರೆಸ್ಟ್ ಮಾಡಿ ಹೇಳಿದರೆ ಸಾಕು. ಇಲ್ಲಿ ನೀವು ಸಭಾಪತಿಗಳ ಅನುಮತಿ ಪಡಿಬೇಕಾಗತ್ತೆ, ಒಳಗಡೆ ನಡೆದಿರ್ತಕ್ಕಂಥ ಪ್ರಕರಣ. ಆ್ಯಂಡ್ ಮೂಲ ಎಲ್ಲ ಪ್ರಕರಣದಲ್ಲೂ ಕೂಡ ನೀವು ಪಂಚನಾಮ ಮಾಡಬೇಕು, ಅದು ಸ್ಥಳಕ್ಕೆ ಹೋಗಿ, ಜಾಗೆಗೆ ಹೋಗಿ. ನೀವು ಒಳಗಡೆ ಬಿಡ್ತಾ ಇಲ್ಲ ಸಭಾಪತಿಗಳು, ಅದು ಹೆಂಗೆ ಮುಂದೆ ತನಿಖೆ ಮಾಡ್ತೀರಿ? ಮತ್ತು ನನಗನ್ಸೋದು BJP ಅವರು ಕೂಡ ಈಗ ಬೆಳಗಾವಿ ಚಲೋ ಅಂತಕ್ಕಂಥದ್ದನ್ನು CT ರವಿ ಹೇಳ್ತಿದ್ದಾರೆ. ಏನಂತ ಬೆಳಗಾವಿ ಚಲೋ ಮಾಡ್ತೀರಿ? ಇಲ್ಲ ನಮ್ಮ ನಾಯಕರು ತಾಳ್ಮೆಯನ್ನು ಕಳೆದುಕೊಂಡ್ರು ಅನ್ನುವ ಕಾರಣಕ್ಕೋಸ್ಕರ ಬೆಳಗಾವಿ ಚಲೋ ಮಾಡ್ತೀರಾ? ಇಬ್ಬರ ವೈಯಕ್ತಿಕ ಪ್ರಕರಣ, ಅದು ಇಬ್ಬರನ್ನ ಕೂಡಿಸಿ, ಯಾರಾದರೂ ಒಬ್ಬರು ಹಿರಿಯರು ಕೂಡಿಸಿ, ನೀವು ಅಂದಿದ್ದರೆ ಕ್ಷಮಾಪಣೆ ಕೇಳಿ, ನೀವು ವಿಷಾದವನ್ನು ವ್ಯಕ್ತಪಡಿಸಿ, ಇದನ್ನು ಇಲ್ಲಿಗೆ ಸುಖಾಂತ್ಯ ಮಾಡಿ ಅಂತಕ್ಕಂಥದ್ದನ್ನು ಹೇಳದೆ ಈ ಪ್ರಕರಣವನ್ನು ಬೆಳೆಸ್ತಾ ಹೋದರೆ ರಾಜಕಾರಣಿಗಳ ಬಗ್ಗೆ ಜನರಿಗೆ ಇನ್ನಷ್ಟು ಜಿಗುಪ್ಸೆ, ತಾತ್ಸಾರ ಬರುತ್ತೆ. ಡೆಫಿನೆಟ್ಲಿ ಈಗ ಆಲ್ರೆಡಿ ಬಂದಿದೆ. ಒಂದು ಚಿಕ್ಕ ಬ್ರೇಕ್ ನಂತರ ಮತ್ತಷ್ಟು ಸುದ್ದಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.